ನಮಸ್ತೆ ಎಲ್ಲರಿಗೂ ಮಂಡ್ಯ ಮನೆ ಊಟ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಗಸೆ ಬೀಜದ ಲಡ್ಡುವನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ನಮಗೆ 3 ಇಂಗ್ರೀಡಿಯೆಂಟ್ಸ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಅದನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಅದರಲ್ಲಿ ಅಗಸೆ ಬೀಜ, ಹಾಗೆ ಸೂರ್ಯಕಾಂತಿ ಬೀಜ ಮತ್ತು ಬಾದಾಮಿ. ಇದನ್ನು ಮೊದಲನೇದಾಗಿ ಸಣ್ಣ ಉರಿಯಲ್ಲಿ 2 ನಿಮಿಷ ಉಟ್ಕೋಬೇಕಾಗುತ್ತೆ. ಈ ಲಡ್ಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಅಗಸೆ ಬೀಜದಲ್ಲಿ ಒಮೆಗಾ 3 ಅನ್ನೋದು ಹೇರಳವಾಗಿರೋದ್ರಿಂದ ಯಾರ್ಯಾರೆಲ್ಲ ಹೆಲ್ತ್ ಕಾನ್ಷಿಯಸ್ ಆಗಿರ್ತೀರೋ ಅವರೆಲ್ಲ ಮಸ್ಟ್ ಟ್ರೈ ಮಾಡಬೇಕಾದಂಥ ಲಡ್ಡು ಇದಾಗಿದೆ. ಇಲ್ಲಿ ಸ್ವಲ್ಪ ನಾನು ಬಾದಾಮಿ ಗೋಂದನ್ನು ತಗೊಂಡಿದ್ದೀನಿ. ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ನೆನೆಸಿ ತಿನ್ನುವಂಥದ್ದು, ಇನ್ನೊಂದು ಹುರಿದು ತಿನ್ನುವಂಥದ್ದು. ಇದು ಹುರಿದು ತಿನ್ನುವಂಥದ್ದು. ಹುರಿದಂಥ ನಟ್ಸ್ ಆ್ಯಂಡ್ ಸೀಡ್ಸನ್ನು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು 2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಏಲಕ್ಕಿ ಸೇರಿಸ್ತೀವಿ. ಸೊ ಇಲ್ಲೂ ಕೂಡ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇಲ್ಲಿ ಒಣ ದ್ರಾಕ್ಷಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ಮಿಶ್ರಣ ಕಂಪ್ಲೀಟಾಗಿ ಕೂಲಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ತಾ ಇದ್ದೀನಿ. ನೀವು ಇದನ್ನು ತರಿಯಾಗಾದರೂ ರುಬ್ಬೋದು, ಇಲ್ಲ ಪೌಡ್ರ್ ಥರನಾದ್ರೂ ರುಬ್ಬೋದು. ನಂತರ ಈ ಲಡ್ಡುನ ಮಾಡೋಕ್ಕೆ ಪಾಕ ಬೇಕಾಗುತ್ತೆ. ಪಾಕ ತೆಗೆಯೋಕ್ಕೆ ನಾನು ಆವಾಗಲೇ ನಟ್ಸ್ ಎಲ್ಲ ಅಳತೆ ಮಾಡಿರುವಂತಹ ಬೌಲ್ನಲ್ಲಿ 1.5 ಬೌಲಷ್ಟು ನೀರು ಹಾಕಿದ್ದೀನಿ ಮತ್ತು 1 ಬೌಲಷ್ಟು ಜಾಗ್ರಿ ಪೌಡ್ರ್ ಹಾಕಿದ್ದೀನಿ. ನಿಮಗಿನ್ನೂ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಯಾಕಂದರೆ ನಾವು ಆಗಲೇ ಒಣ ದ್ರಾಕ್ಷಿನೂ ಹಾಕಿರ್ತೀವಿ ಸ್ವೀಟ್ಗೋಸ್ಕರ, ಬೆಲ್ಲನೂ ಹಾಕಿರ್ತೀವಲ್ವ, ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತದೆ. ನಂತರ 1 ಎಳೆ ಪಾಕ ಬಂದ ನಂತರ ಅದು ಕೈಗೆ ಅಂಟಿಸ್ತಾ ಇರುತ್ತೆ. ಅದನ್ನು ನೋಡಿ ನಾವು ಪುಡಿ ಮಾಡಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕಿ ಕಲಿಸುವಂಥದ್ದು. ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಅಲ್ಲಿಗೆ ನಮ್ಮ ಲಡ್ಡು ರೆಡಿ ಆದಂಗೆ. ಇನ್ನು ಉಂಡೆ ಕಟ್ಕೊಳ್ಳೋದಷ್ಟೇ. ಇದನ್ನು ಕೂಡ ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡಬೇಕು. ಕೂಲಾದ ನಂತರ ಸನ್ಫ್ಲವರ್ ಸೀಡಿನಿಂದ ಎಣ್ಣೆ ಅಂಶ ಬಿಟ್ಕೊಂಡಿರ್ತದೆ, ಆವಾಗ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಉಂಡೆ ಥರ ಕಟ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬಾಕ್ಸ್ಗೆಲ್ಲ ಹಾಕಿ ಇಟ್ಟು ಸ್ವೀಟ್ ಥರ ಕಟ್ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಈ ಥರ ಉಂಡೆ ಥರನಾರು ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಂತರ ನಾನಿಲ್ಲಿ ಒಂದೊಂದು ಗುಂಡೆ ಥರ ಕಟ್ತಾ ಇದ್ದೀನಿ. ನಾನಿಲ್ಲಿ ಅಲಂಕಾರಕ್ಕೋಸ್ಕರ ಒಂದೊಂದು ಗೋಡಂಬಿ ಮತ್ತು ಬಾದಾಮಿನ ಅದ್ರ ಮೇಲ್ಗಡೆ ಇಡ್ತಾಯಿದ್ದೀನಿ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು. ಮೊದಲನೇ ಸಲ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.